ನುಡಿಗಳಿಗೆ ಹಾಸ್ಯವನ್ನು ಬರೆದು ನನ್ನ ಮೌನಕ್ಕೆ ಅರ್ಥವನ್ನು ಕಲ್ಪಿಸಿ ಮಾತಿನ ಮೂಲಕ ನನ್ನ ವ್ಯಕ್ತಿತ್ವ ವಿಕಸನವನ್ನು ಮಾಡಿರ್ತಕ್ಕಂಥ ಮಹೇಶ್ ಗುರೂಜಿ ಹಾಗೂ ಸತೀಶ್ ಗುರೂಜಿಯವರ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ, ನಾನು ಮಾತಂಬ ಜ್ಯೋತಿರ್ಲಿಂಗದ 3ನೇ ಬ್ಯಾಚ್ನ ಹಸುಗೂಸು ಮಮತಾ ಜಯಶೀಲ್ವನ್ ಸಹಶಿಕ್ಷಕಿಯಾಗಿ PM ಶ್ರೀ MKBS ನಂಬರ್ 1 ಶಾಲೆಯಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ನ ಬ್ರೂಯಾತ್ ಸತ್ಯಂ ಅಪ್ರಿಯಂ. ಅಂದರೆ ಯಾವಾಗಲೂ ಸತ್ಯವನ್ನೇ ಹೇಳಬೇಕು, ಸತ್ಯವನ್ನಲ್ಲದೆ ಬೇರೇನು ಹೇಳಬಾರ್ದು. ಹೇಳುವ ಸತ್ಯದಲ್ಲಿ ಪ್ರೀತಿ ಇರಬೇಕು, ಯಾವಾಗಲೂ ಅಪ್ರಿಯವಾದಂತಹ ಸತ್ಯವನ್ನು ಹೇಳಬಾರ್ದು. ಮನುಸ್ಮೃತಿಯಲ್ಲಿ ಒಂದು ಶ್ಲೋಕ ನಮ್ಮೆಲ್ಲರಿಗೂ ಗೊತ್ತಿರುವಂಥದ್ದು, ಯತ್ರ ನಾರಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾಹ. ಎಲ್ಲಿ ಸ್ತ್ರೀಯನ್ನ ಪೂಜಿಸಲ್ಪಡುತ್ತದೋ ಅಲ್ಲಿ ದೇವತೆಗಳು ವಾಸವಾಗಿರ್ತಾರೆ. ದೇವತೆಗಳು ವಾಸವಾಗಿದ್ದಲ್ಲಿ ನಮಗೆಲ್ಲ ಸುಖ, ಶಾಂತಿ, ಸಮೃದ್ಧಿ, ನೆಮ್ಮದಿ ದೊರೆಯುತ್ತೆ. ಹಾಗಿದ್ರೆ ನಾವು ಯಾವಾಗ ಸ್ತ್ರೀಯನ್ನ ಪೂಜಿಸ್ತೀವಿ? ಆಕೆಯ ಬಗ್ಗೆ ಪ್ರೀತಿ, ಗೌರವ ಭಾವನೆಗಳು ಇದ್ದಾಗ ಮಾತ್ರ ನಾವು ಸ್ತ್ರೀಯನ್ನ ಪೂಜಿಸ್ತೀವಿ. ಈ 2 ಶ್ಲೋಕಗಳ ಅರ್ಥ ಒಂದೇ, ಪ್ರೀತಿ. ಇಂದಿನ ನನ್ನ ವಿಷಯ ನಿಮ್ಮೆಲ್ಲರಿಗೂ ತಿಳಿದಂತೆ ಪ್ರೀತಿ. ಹಾಗಿದ್ರೆ ಪ್ರೀತಿ ಅಂದ್ರೇನು? ಪ್ರೀತಿ ಒಂದು ಅಗಾಧವಾದ ಶಕ್ತಿ. ಪ್ರೀತಿಯನ್ನ ವಾಸ್ತವಿಕವಾಗಿ ನಾವು ಅಂದಿನ ಪರಿಸ್ಥಿತಿಗೆ ಅನುಭವಿಸಿ ಮೆರೆಸಿದ್ರೆ ಅದು ಎಂತಹ ವೈರತ್ವವನ್ನು ಹೊಂದಿರುವಂಥ ಮನುಷ್ಯರನ್ನಾಗಲಿ ಕ್ರೂರತ್ವವನ್ನು ಹೊಂದಿರುವಂಥ ಪ್ರಾಣಿಗಳನ್ನಾಗಲಿ ಬದಲಿಸಬಲ್ಲದು. ಅದೇ ಪ್ರೀತಿ. ಉದಾಹರಣೆಗೆ ಹೇಳಬೇಕು ಅಂದರೆ, ಜೂದಲ್ಲಿ ನೋಡಿ, ಪ್ರಾಣಿ ಸಂಗ್ರಹಾಲಯದಲ್ಲಿ ನಾವೆಲ್ಲ ಕಾಡು ಪ್ರಾಣಿಗಳನ್ನ ಸಾಕಿರ್ತಾರೆ, ಅವು ಕ್ರೂರ ಪ್ರಾಣಿಗಳೇ. ಬಟ್ ಅವುಗಳಿಗೆ ಆಹಾರ ಹಾಕುವಂಥ ವ್ಯಕ್ತಿ ಎಷ್ಟೊಂದು ಪ್ರೀತಿಯಿಂದ ಅವುಗಳನ್ನು ಪಳಗಿಸಿರ್ತಾನೆ. ಅವನು ಹೋದಾಗ ಅವು ಏನು ಮಾಡಲ್ಲ. ಇದು ಪ್ರೀತಿ. ಪ್ರೀತಿಯ ಬಗ್ಗೆ ನೋಡೋಣ, ಹಲವಾರು ಧರ್ಮಗಳಲ್ಲಿ ಏನು ಹೇಳಿದೆ ಅಂತ. ಈ ಇಸ್ಲಾಂ ಧರ್ಮವನ್ನು ತೆಗೆದುಕೊಳ್ಳ್ರಿ, ಅದರಲ್ಲಿ ಅಲ್ಲಾಹೋ ಅಂತ ಹೇಳಿ ಅವ್ರು ನಮಾಜ್ ಮಾಡುವ ಕೂಗ್ತಾರೆ. ಅದರ ಅರ್ಥ ವಿ ಆರ್ ಆಲ್ ಒನ್, ವಿ ಆರ್ ಟುಗೆದರ್. ದೇವರಲ್ಲಿ ನಂಬಿಕೆ ಇರುವವನು ಮಾತ್ರ ಭ್ರಾತೃತ್ವ ಭಾವನೆಯಿಂದ ಒಂದಾಗಿ ಬದುಕಬಲ್ಲ ಅಂತ ಹೇಳುತ್ತದೆ ಧರ್ಮದ ಸಾರ. ಇನ್ನು ಕ್ರೈಸ್ತ ಧರ್ಮಕ್ಕೆ ಬನ್ನಿ, ಅದರಲ್ಲಿ ಹೇಳುತ್ತೆ, ಕ್ರೈಸ್ತ ಧರ್ಮದಲ್ಲಿ ನೀನು ದೇವರನ್ನ ಪ್ರೀತಿಸು, ನೀನು ನಿನ್ನನ್ನ ಪ್ರೀತಿಸು, ನೀನು ನಿನ್ನ ಕುಟುಂಬವನ್ನ ಪ್ರೀತಿಸು, ನೀನು ನಿನ್ನ ನೆರೆಹೊರೆಯವರನ್ನ ಪ್ರೀತಿಸು, ನಿನಗೆ ಸಾಧ್ಯವಾದ ಮಟ್ಟಿಗೆ ನೀನು ಪ್ರೀತಿಸುತ್ತಲೇ ಇರು. ಅದು ಕೂಡ ಪ್ರೀತಿಯ ಬಗ್ಗೆ ಹೇಳತಕ್ಕಂಥದ್ದು. ಈ ಸಿಖ್ ಪಂಥದಲ್ಲಿ, ಸೂಫಿ ಸಂತದಲ್ಲಿ ತಗೊಳ್ರಿ, ನಮ್ಮ ಕಬೀರ್ ದಾಸರು ಹೇಳಿದ್ದಾರೆ, ದಾಯಿ ಅಕ್ಷರ ಕಾ ಪ್ರೇಮ್ ಪಡೆಸೋ ಪಂಡಿತ್ ಹೋ ಜಾಯ್ ಅಂತ. ಅಂದ್ರೆ ಯಾರು 2.5 ಅಕ್ಷರದ ಪ್ರೀತಿಯ ಅರ್ಥವನ್ನ ತಿಳಿದಿರ್ತಾನೋ ಅವನೇ ನಿಜವಾದ ಪಂಡಿತ. ಇನ್ನು ಬೌದ್ಧ ಧರ್ಮಕ್ಕೆ ಬರೀ, ಅಲ್ಲಿ ಹೇಳುತ್ತೆ, ಜ್ಞಾನವನ್ನ ಸಂಪಾದಿಸುವುದೇ ಜೀವನ ಅಂತ ಅದರ ಮುಖ್ಯ ತತ್ವ. ಹಾಗಿದ್ರೆ ಆ ಜ್ಞಾನವನ್ನ ಸಂಪಾದಿಸಲಿಕ್ಕೆ ಯಾವ ಮಾರ್ಗವನ್ನು ಹಿಡಿಬೇಕು ನಾವು? ಕರುಣೆಯ ಮಾರ್ಗ. ಕರುಣೆ ಅಂದ್ರೆ ಏನು? ಅದು ಕೂಡ ಪ್ರೀತಿನೇ. ಇನ್ನು ನಮ್ಮ ಹಿಂದೂ ಧರ್ಮ ಬನ್ನಿ, ಇದೊಂದು ಸನಾತನವಾದಂಥ ಧರ್ಮ, ಎಲ್ಲ ಧರ್ಮಗಳಿಗೂ ತಳಹದಿ ಅಂತ ನಮಗೆ ಗೊತ್ತು. ನಾವು ಯಾವಾಗಲೂ ರಾಮಾಯಣ, ಮಹಾಭಾರತ, ಭಗವದ್ಗೀತೆಯ ಪುಸ್ತಕಗಳನ್ನು ಓದ್ತೀವಿ, ಅದನ್ನೇ ಪ್ರಚುರಪಡಿಸ್ತೀವಿ. ಹೌದಾ? ರಾಮಾಯಣದಿಂದ ಆಯಿತು, ಮಹಾಭಾರತದಿಂದ ಆಯಿತು, ಮತ್ತೆ ಭಗವದ್ಗೀತೆಯಿಂದ ಆಯಿತು. ಹೆಂಡತಿ ಪ್ರೀತಿ, ತಂದೆ ಪಿತೃ ವಾಕ್ಯ ಪರಿಪಾಲನೆ, ಸಹೋದರರಲ್ಲಿ ವೈರತ್ವವನ್ನು ಬಿಟ್ಟು ನಾವು ಒಂದಾಗಿ ಬಾಳಬೇಕು, ನನ್ನ ಕರ್ತವ್ಯವನ್ನು ನಾನು ಪ್ರೀತಿಸಬೇಕು, ಅದಕ್ಕೆ ಪ್ರತಿಫಲವನ್ನು ಭಗವಂತ ಕೊಡ್ತಾನೆ. ಇದೆಲ್ಲದರ ಸಾರ ಏನು? ಪ್ರೀತಿ. ಹಾಗಿದ್ರೆ ಇಂದು ಮನುಷ್ಯ ಸಂಘಜೀವಿ, ಆತನಿಗೆ ಪ್ರೀತಿಯ ಅವಶ್ಯಕತೆ ಬಹಳ ಇದೆ. ಒಂದು ಸಮೀಕ್ಷೆ ವರದಿ ಹೇಳುತ್ತೆ, 1940ರಿಂದ 60ನೇ ಇಸವಿಯೊಳಗೆ ಜನಿಸ್ತಕ್ಕಂಥವರೆಲ್ಲರೂ ಯಾವುದೇ ಒಂದು ವಸ್ತು, ವ್ಯಕ್ತಿಯ ಬಗ್ಗೆ 50 ವರ್ಷದ ಮೋಹವನ್ನು ಹೊಂದಿರ್ತಾರಂತೆ. 1960ರಿಂದ 80ನೇ ಇಸವಿಯೊಳಗೆ ಜನಿಸ್ತಕ್ಕಂಥ ಜನರು ಆ ವಸ್ತು, ವ್ಯಕ್ತಿಯ ಬಗ್ಗೆ 30 ವರ್ಷ ಮೋಹವನ್ನು ಹೊಂದಿದ್ರೆ 1980ರಿಂದ 90ರವರೆಗೆ 7 ವರ್ಷ ಹೊಂದಿರ್ತಾರಂತೆ. ಅಂದ್ರೆ ನಾವು ನೀವೆಲ್ಲ 7 ವರ್ಷಗಳ ಕಾಲ ಹೊಂದಿದ್ದೀವಿ. ಇನ್ನು 1990ರಿಂದ 2000ರವರೆಗೆ ಜನಿಸ್ತಕ್ಕಂಥವ್ರು ವಸ್ತು, ವ್ಯಕ್ತಿಯ ಬಗ್ಗೆ 3 ವರ್ಷ ಮೋಹವನ್ನು ಹೊಂದಿದ್ರೆ 2000ದಿಂದ 2010ರವರೆಗೆ ಕೇವಲ 1 ವರ್ಷ ಹೊಂದಿರ್ತಾರೆ. 2010ರಿಂದ ಈ ಕಡೆ ಜನಿಸಿದವರು ಹೇಳೋದೇ ಬೇಡ, 1 ತಿಂಗಳು 1 ಕ್ಷಣನೋ ಆ ಕ್ಷಣನೋ ನಿಮ್ಮ ಮಕ್ಕಳೆಲ್ಲ ಆ ಕ್ಷಣಕ್ಕೆ ಆ ವಸ್ತುವಿನ ಬಗ್ಗೆ ಪ್ರೀತಿಯನ್ನು ಕಳ್ಕೊಂಡು ಬಿಡ್ತಾರೆ. ಈ ರೀತಿಯಾಗಿ ಪ್ರೀತಿಯ ಭಾವ ಇರಬೇಕಾದ್ರೆ ಶ್ರೀಕೃಷ್ಣ ಹೇಳ್ತಾನೆ, ಪ್ರೀತಿಯನ್ನ ಬಂಧಿಸ್ಬೇಡ್ರಿ ಅಂತ. ಇಂದಿನ ಪಾಲಕರಲ್ಲಿ ಯಾಕೆ ಲವ್ ಮ್ಯಾರೇಜಸ್ಗಳು ಅಂದ್ರೆ ಭಯಭೀತರಾಗ್ತಾರೆ ಅಂದ್ರೆ ಇದೇ ಕಾರಣ. ನಿಮ್ಮ ಮಕ್ಕಳೆಲ್ಲ ಜನಿಸಿರೋದು 2010ರಿಂದ ಈಚೆಗೆ. ಅವ್ರೆಲ್ಲಿ ಲವ್ ಮ್ಯಾರೇಜ್ ಆದ್ರೆ 3 ವರ್ಷಕ್ಕೋ 1 ವರ್ಷಕ್ಕೋ 1 ತಿಂಗಳಿಗೋ ವಾಪಸ್ ಬಂದ್ಬಿಡ್ತಾರೋ, ಆ ಜವಾಬ್ದಾರಿ ನಾವೇ ನಿರ್ವಹಿಸ್ಬೇಕಲ್ಲ. ಅವ್ರ ಜೀವನ ಹಾಳಾಗುತ್ತೆ ಅನ್ನೋ ಕಾರಣಕ್ಕೆ ಈಗಿನ
ಪಾಲಕರು ಲವ್ ಮ್ಯಾರೇಜ್ಗಳನ್ನ ವಿರೋಧಿಸ್ತಾರೆ. ಶ್ರೀಕೃಷ್ಣ ಹೇಳ್ತಾನೆ, ಪ್ರೀತಿಯನ್ನ ಯಾವತ್ತೂ ಬಂಧಿಸ್ಬೇಡ್ರಿ, ಅದನ್ನ ಯಾವಾಗಲೂ ವಿಶಾಲತೆಯಿಂದ ನೋಡ್ರಿ, ವಿಶಾಲವಾಗಿ. ಇವತ್ತು ನಮ್ಮ ಮಕ್ಕಳಲ್ಲಿ ಬೆಳೆಸ್ಬೇಕಾಗಿರೋದು ಅದೇ. ನಾನು ದ್ವಾರಕೆಯಲ್ಲೋ ಅಥವಾ ಬೃಂದಾವನದಲ್ಲೋ ಇದ್ರೂ ರಾಧೆ ಬರ್ಸಾನದಲ್ಲಿ ಇರ್ತಾಳೆ, ಆದ್ರೂ ನಮ್ಮಿಬ್ಬರ ಆತ್ಮಗಳು ಸಮ್ಮಿಲನಗೊಳ್ತಾ ಇದ್ದಾವೆ. ಯಾಕಂದ್ರೆ ನಾನು ಪ್ರೀತಿಯನ್ನ ಬಂಧಿಸಿಲ್ಲ, ಅದನ್ನ ಮುಕ್ತವಾಗಿ ಬಿಟ್ಟಿದ್ದೀನಿ ಅಂತ. ಒಮ್ಮೆ ಗಂಡ ಹೇಳ್ತಿರ್ತಾನಂತೆ, ಹೆಂಡತಿ ನಾನು ನಿನ್ನನ್ನು ಬಹಳಷ್ಟು ಪ್ರೀತಿಸ್ತೀನಿ, ಹಾಗಾದ್ರೆ ನೀವೇನ್ ಮಾಡ್ತೀರಿ, ನಾ ಸತ್ ಮೇಲೆ ನಿನಗೊಂದು ದೊಡ್ಡ ಗೋರಿ ಕಟ್ತೀನಿ, ಹೂವಿನ ಮಹಲೆಲ್ಲ ಹಾಕ್ತೀನಿ, ಎಲ್ಲ ಮಾಡ್ತೀನಿ, ಡೋಲ್ ಬಜೆ ಕಳಿಸ್ತೀನಿ ಅಂತ ಎಲ್ಲ ಹೇಳ್ತಾನಂತೆ. ಅವಾಗ ಹೆಂಡತಿ ಹೇಳ್ತಾನಂತೆ, ಅಯ್ಯೋ ಮಾರಾಯ, ನಾನು ಸತ್ ಮೇಲೆ ಮಾಡೋದೇನಿದೆ, ನಾನು ಇದ್ದಾಗ ಒಂದು ಪ್ರೀತಿಯಿಂದ ಹೂ ತಂದು ಕೊಟ್ಟು ಐ ಲವ್ ಯು ಅಂತ ಹೇಳ್ಬಾರ್ದ ಅಂತ. ಇದು ನಿಜವಾದ ಪ್ರೀತಿಯ ಮೂಲ, ಹೌದಾ? ಇನ್ನ ರಾಜನೀತಿಗೆ ಬಂದ್ರೆ ನಮಗೆಲ್ಲ ಗೊತ್ತು, ನೃಪತುಂಗ ಅಮೋಘ ವರ್ಷ. ಈತ ದಕ್ಷಿಣ ಭಾರತದಲ್ಲಿ ಅತಿ ವಿಸ್ತಾರವಾದಂಥ ಸಾಮ್ರಾಜ್ಯವನ್ನ ಮಾಡ್ದಂಥದ್ದು, ಹೌದಾ? ಈತ ಹೇಗೆ ಸಾಮ್ರಾಜ್ಯವನ್ನು ವಿಸ್ತಾರ ಮಾಡ್ದಂದ್ರೆ ಅಲ್ಲಿ ಒಂದು ಪ್ರೀತಿಯ ನೀತಿಯನ್ನ ಹಿಡಿದಿದ್ದ. ತನ್ನ 1ನೇ ಮಗಳನ್ನ ಉತ್ತರ ಭಾಗದ ಸಾಮಂತರಾಜನಿಗೆ, 2ನೇ ಮಗಳನ್ನ ಪಶ್ಚಿಮ ದಿಕ್ಕಿನ ಸಾಮಂತರಾಜನಿಗೆ ಮದುವೆ ಮಾಡ್ಬಿಟ್ಟ. 3ನೇ ಮಗಳು ಶಮುಖ. ಆಕೆಗೆ ಡೌಟ್ ಬಂತು, ಅಲ್ಲಪ್ಪ ನೀನೊಬ್ಬ ಪ್ರಸಿದ್ಧ ರಾಜ, ನಿನ್ನಲ್ಲಿ ಎಲ್ಲಾ ಸಾಮರ್ಥ್ಯಗಳಿದಾವೆ, ಯುದ್ಧ ಮಾಡಿ ಹೋರಾಡಿ ಗೆಲ್ಲೋ ಅಷ್ಟು, ನೀನ್ ಯಾಕೆ ಅಕ್ಕರನ್ನು ಕೊಟ್ಟು ಸಂಬಂಧ ಬೆಳೆಸ್ತೀಯ, ನನ್ನೂ ಯಾಕೆ ಈ ದಕ್ಷಿಣ ಭಾಗಕ್ಕೆ ಕೊಡ್ತಾ ಇದೀಯ ಅಂತ. ಅವಾಗ ಆತ ಹೇಳ್ದ, ನೋಡಮ್ಮ, ಯುದ್ಧ ಮಾಡಿ ಎಲ್ಲರನ್ನು ಕೊಂದು ಬೆಳೆಸುವಂತ ರಾಜ್ಯ ಬೇಡ, ಪ್ರೀತಿಯಿಂದ ನಾ ಏನ್ ಮಾಡ್ತೀನಿ, ನಿನ್ನ ಆ ಭಾಗಕ್ಕೆ ಕೊಟ್ರೆ ಅಲ್ಲಿರೋ ರಾಜ ಏನ್ ಮಾಡ್ತಾನೆ, ಸಾಮಂತ ರಾಜ ಮಾವ ಅನ್ನೋ ಗೌರವದಿಂದ ಆ ಕಡೆ ಭಾಗದ ಎಲ್ಲಾ ಶತ್ರುಗಳನ್ನ ಅಲ್ಲೇ ಭಯದಿಂದಲೇ ಏನ್ ಮಾಡ್ತಾನೆ, ತಡೆ ಹಿಡಿತಾನೆ. ನನ್ನ ಮಕ್ಕಳನ್ನ ಅವ್ನು ಚೆನ್ನಾಗಿ ನೋಡ್ಕೊಳ್ಳೋ ಸಂಬಂಧ ಅವ್ರ ರಾಜ್ಯವನ್ನು ವಿಸ್ತಾರ ಮಾಡ್ತಾರೆ, ಅದು ಕೂಡ ನನಗೆ ಸಂಬಂಧಿಸಿದ್ದು. ಹಾಗಾಗಿ ಪ್ರೀತಿಯಿಂದ ನಾನು ಏನ್ ಮಾಡಿದ್ದೀನಿ, ನನ್ನ ಸಾಮ್ರಾಜ್ಯವನ್ನು ವಿಸ್ತಾರ ಮಾಡ್ತೀನಿ ಅಂತ. ಇದು ರಾಜ ಪ್ರೀತಿ ಮಾತು. ಇನ್ನ ನಾವು ಶರಣ ಧರ್ಮಕ್ಕೆ ಹೋಗೋಣ. ಶರಣ ಧರ್ಮದಲ್ಲಿ ಶರಣ ಸತಿ ಲಿಂಗಪತಿ ಅನ್ನೋ ಭಾವನೆ ಇದೆ. ಅಂದ್ರೆ ಶರಣ ಪತ್ನಿ ಆದ್ರೆ ಲಿಂಗ ದೇವರು ಗಂಡ ಅಂತ. ಉದಾಹರಣೆಗೆ ನಾವು ಅಕ್ಮಾದೇವಿ ಅಂತ ಹೋಗ್ಬೋದು. ಅವಳು ಚನ್ನಮಲ್ಲಿಕಾರ್ಜುನನನ್ನೇ ತನ್ನ ಪತಿ ಅಂತ ಅಂದ್ರೆ ಮುಕ್ತಿ ಮಾರ್ಗವನ್ನ ಪ್ರೀತಿಯ ದಾರಿಯೊಳಗ ಕಂಡ್ಕೊಂಡವಳು. ಅಂದ್ಕೊಂಡು ಏನು, ತನ್ನ ಮುಕ್ತ ಮನೆಯನ್ನ ಬಿಟ್ಟು, ಗಂಡನ ಮನೆಯನ್ನ ಬಿಟ್ಟು ಅನುಭವ ಮಂಟಪಕ್ಕೆ ಹೋಗಿ ಇವತ್ತು ಪ್ರಸಿದ್ಧೇ ಆದ್ಲು. ಅದೇ ರೀತಿಯಾಗಿ ಈ ಸ್ವತಂತ್ರ ಹೋರಾಟಕ್ಕೆ ಬರೋಣ. ಸ್ವತಂತ್ರ ಹೋರಾಟ ನಮ್ಗೆ ಬುದ್ಧಿ ತಿಳಿದಿರೋ ವರ್ಷ, ಅವಾಗೆಲ್ಲ ಇಷ್ಟೆಲ್ಲ ಟೆಕ್ನಾಲಜಿ ಇದ್ದಿಲ್ಲ, ಆದ್ರೂ ಕೂಡ ಅಂತ ಸ್ವತಂತ್ರ ಹೋರಾಟದಲ್ಲಿ ಹಲವಾರು ಜನ ತಮ್ಮ ಪ್ರಾಣ ತ್ಯಾಗವನ್ನು ಮಾಡಿದ್ರು, ಬಲಿದಾನಗಳನ್ನು ಮಾಡಿದ್ರು. ಯಾಕೆ? ದೇಶ ಪ್ರೀತಿ. ನಿಮಗೊಂದು ವಿಷಯ ಗೊತ್ತಿರ್ಬೋದು, ಪಶ್ಚಿಮ ಬಂಗಾಳದ ಒಬ್ಬ ಮಹಿಳೆ ಪ್ರೀತಿಲತಾ ವಡ್ಡೇದಾರ್ ಅನ್ನೋ ಮಹಿಳೆ ತನ್ನ 21ನೇ ವಯಸ್ಸಿನೊಳಗ ಹುತಾತ್ಮ ಆಗ್ತಾಳೆ. ಅತಿ ಚಿಕ್ಕ ವಯಸ್ಸಿನಲ್ಲಿ ಹುತಾತ್ಮಳಾದಂಥ ಭಾರತದ ಪ್ರಪ್ರಥಮ ಮಹಿಳೆ ಆಕೆ. ಆಕೆ ಹೆಸರೇ ಪ್ರೀತಿಲತಾ. ಯಾಕೆ ಆಕೆಯಲ್ಲಿ ಅಷ್ಟೊಂದು ಕ್ರಾಂತಿಯ ಕಿಚ್ಚಿತ್ತು? ಯಾಕಂದ್ರೆ ದೇಶಾಭಿಮಾನ, ಅಭಿಮಾನ ಅಂದ್ರೆ ಪ್ರೀತಿ. ಇನ್ನು ಭಗತ್ ಸಿಂಗ್ ಹೇಳ್ತಾರೆ, ಅವನ ತಾಯಿಯ ಕಣ್ಣಲ್ಲಿರುವ ಕಣ್ಣೀರನ್ನ ಕಂಡು, ಅಮ್ಮ ನಿನ್ನ ಕಣ್ಣೀರು ಬೇರೆ ಅಲ್ಲ, ಈ ದೇಶದ ಕಣ್ಣೀರು ಬೇರೆ ಅಲ್ಲ, ಹೌದಾ? ಹಾಗಾಗಿ ಈ ದೇಶ ಭಾರತ ಮಾತೆಯ ಕಣ್ಣೀರನ್ನು ಒರೆಸುವಂತ ಕೆಲಸ ನಾನು ಮಾಡಬೇಕಾಗಿದೆ ಅಂತ ಹೇಳಿ ತನ್ನ ವೈಯಕ್ತಿಕ ಜೀವನವನ್ನು ಬಿಟ್ಟು ದೇಶಕ್ಕಾಗಿ ತನ್ನ ಪ್ರಾಣವನ್ನ ತ್ಯಾಗ ಮಾಡಿದರು. ಯಾಕೆ? ದೇಶಾಭಿಮಾನ ಅಂದ್ರೇನೆ ಪ್ರೀತಿ. ನಾವು ಮಕ್ಕಳಲ್ಲಿ ಬೆಳೆಸಬೇಕಾಗಿದ್ದು ನೋಡಿ. ರಾಷ್ಟ್ರಕವಿ ಕುವೆಂಪುರವರು ಹೇಳ್ತಾರೆ, ಮನುಜ ಮತ ವಿಶ್ವಪಥ ವಿಶ್ವಭ್ರಾತೃತ್ವ. ಯಾಕೆ ವಿಶ್ವಭ್ರಾತೃತ್ವ ಅಂದ್ರೆ ಅದು ಕೂಡ ಪ್ರೀತಿ. ಈ ಲೈಲಾ ಮಜ್ನು, ರೋಮಿಯೋ ಜೂಲಿಯೆಟ್ ಇವರೆಲ್ಲರಿಂದ ಅಜರಾಮರವಾಗಿ ಉಳ್ಕೊಂಡಿದ್ದಾರೆ. ಯಾಕೆ? ಅವರಲ್ಲಿ ಇರುವಂತಹ ನಿಸ್ವಾರ್ಥ ಪ್ರೀತಿಯ ಭಾವನೆ. ನೋಡಿ, ನಾವೆಲ್ಲ ಹೀಗೆ ತೋರಿಸ್ತೀವಿ. ಯಾಕೆ? ಇನ್ನೊಂದು ಹಾರ್ಟ್ ಸಿಂಬಾಲ್, ಲವ್ ಸಿಂಬಾಲ್ ಅಂತ ಹೇಳ್ತೀವಿ. ಈ ಸಿಂಬಾಲ್ ಎಲ್ಲಿಂದ ಬಂದಿದೆ ಗೊತ್ತಾ? ಇದು ಯುರೋಪಿಯನ್ ಸಂಕೇತ. ಇದರ ಅರ್ಥ ನಿಸ್ವಾರ್ಥವಾದ ಮನೋಭಾವನೆ ಅಂತ, ಹೌದಾ? ಇಷ್ಟೆಲ್ಲ ತಿಳ್ಕೊಂಡ್ಮೇಲೂ ನೋಡಿ, ನಾವು ಪ್ರತಿದಿನ ಚಲನಚಿತ್ರ ನೋಡ್ತೀವಿ, ನಮ್ಮ ತಾಯಂದಿರು ಧಾರಾವಾಹಿಗಳನ್ನೆಲ್ಲ ನೋಡ್ತಾರೆ. ಅವುಗಳೆಲ್ಲ ಶುಭಂ ಅಂತ ಬರುವಾಗ ಹೇಳುವ ಸಾರ ಏನು? ದ್ವೇಷಗಳನ್ನೆಲ್ಲ ಬಿಟ್ಬಿಡಿ, ಪ್ರೀತಿಯನ್ನ ಬೆಳೆಸಿ. ಇಂದು ಪ್ರಸಕ್ತ ಸಾಲಿನೊಳಗ ಈಗಿನ ದಿನಮಾನದೊಳಗೆ ಏನಾಗಿದೆ, ನಮ್ಮ ಶಿಕ್ಷಣ ವ್ಯವಸ್ಥೆ ನೈತಿಕ ಮೌಲ್ಯ ಶಿಕ್ಷಣ ಇದ್ರೂ ಕೂಡ ಏನೋ ಎಲ್ಲೋ ಒಂದು ಪುಸ್ತಕೀಯ ಕಡೆಗೂ ತಂತ್ರಜ್ಞಾನದ ಕಡೆಗೂ ಒಲವು ತೋರಿಸಿದಾಗ ಎಲ್ಲರೂ ಮಷಿನ್ ಕತೆ ಆಗ್ಬಿಟ್ಟಿದ್ದೀವಿ. ಭಾವನೆಗಳಿಗೆ ಬೆಲೆ ಕೊಡಲ್ಲ. ಮಕ್ಕಳು ಮನೆಯಲ್ಲಿ ಕೌಟುಂಬಿಕ ಹಿನ್ನೆಲೆಯನ್ನು ನೋಡಿದಾಗ ಅಪ್ಪ ಅಮ್ಮ ಕೆಲ್ಸಕ್ಕೆ ಹೋಗ್ತಾರೆ, ಮಕ್ಕಳು ಮೊಬೈಲ್ ಹಿಡ್ಕೊಂಡು ಮನೇಲಿ ಇರ್ತಾರೆ. ಆ ಮಗುವಿಗೆ ಮೊಬೈಲ್ನೇ ಪ್ರಪಂಚ. ನಾವೆಲ್ಲ ಸಣ್ಣವರಿದ್ದಾಗ ಏನ್ ಮಾಡ್ತಿದ್ರು, ಹೊರಗೆ ಆಡಕ್ ಹೋದ್ರೆ ಹೊಡದ್ ಒಳಗೆ ಹೇಳ್ಕೊಂಡ್ ಬರ್ತಿದ್ರು ಓದು ಅಂತ. ಈಗಿನ ಮಕ್ಕಳು ಹೊರಗೆ ಬಿಟ್ರು ಅವೇನ್ ಮಾಡ್ತಾವ, ಮತ್ತು ಓಡ್ ಬಂದು ಮೊಬೈಲ್ ಹಿಡ್ಕೊಂಡು ಮೊಬೈಲಲ್ಲಿ ಗೇಮ್ ಮಾಡ್ತಾವ. ಮೊಬೈಲ್ ಒಂದೇ ತನ್ನ ಪ್ರಪಂಚ, ಸುತ್ತಕ್ಕಿರುವಂಥದ್ದನ್ನ ಅರಿವೇ ಇಲ್ಲ. ಅಲ್ಲೇ ಅಜ್ಜಿ ಬಿಕ್ ಹತ್ಕೊಂಡು ಬೀಳಿ,
ಆ ಅಮ್ಮನಿಗೆ ಹುಷಾರಿಲ್ದಂಗೆ ಇರಲಿ, ಅಪ್ಪ ಏನೋ ಒಂದು ವಸ್ತು ಕೇಳಿ ಆ ಮಗುವಿಗೆ ಅರಿವೇ ಇಲ್ಲ, ತಾನೇ ತಂದೆ ಪ್ರಪಂಚ. ಏಕಾಂತವಾಗಿ ಮಗು ತನ್ನನ್ನು ತಾನು ಮನಸ್ಸನ್ನು ಬೆಳೆಸ್ಕೊಳ್ತಾ ಇದೆ. ಹೌದಾ? ಹಾಗಿದ್ರೆ ಇಂದಿನ ವ್ಯವಸ್ಥೆಯಲ್ಲಿ ನಾವೇನು ಮಾಡಬೇಕಾಗಿದೆ? ಮೊದಲು ನಾವು ನೀವೆಲ್ಲರೂ ತಂತ್ರಜ್ಞಾನ ಬೆಳವಣಿಗೆ ಆಗಿದ್ದು ನಮ್ಮ ತಪ್ಪು ಅಂತ ಹೇಳ್ತಿಲ್ಲ, ಅದರೊಂದಿಗೆ ನಾವು ಹೊಂದ್ಕೊಂಡು ಬಾಳಲೇಬೇಕು. ಆದರೆ ಪ್ರತಿದಿನ ಒಂದು 10 ರಿಂದ 15 ನಿಮಿಷಗಳ ಕಾಲ ನಮ್ಮ ಮಕ್ಕಳೊಟ್ಟಿಗೆ ನಾವು ಕಳಿಬೇಕಾಗಿದೆ. ಮಗು, ಇದು ತಂದೆಯ ಪ್ರೀತಿ, ಇದು ನಿಮ್ಮ ಅಜ್ಜ, ಇದು ನಿಮ್ಮ ಅಜ್ಜಿ, ಅವಾಗೆಲ್ಲ ಅವಿಭಕ್ತ ಕುಟುಂಬ ಇದ್ವು, ಇದು ನಿಮ್ಮ ಅತ್ತೆ, ಇವರಿಂದ ಹೀಗೆ, ಇವರು ನಮ್ಮ ಪಕ್ಕದ ಮನೆಯವರು, ಈ ಥರದ ಭಾವನೆಗಳನ್ನು ಬೆಳೆಸಬೇಕಾಗಿದೆ. ಮಗುವನ್ನು ಸಮಾಜಮುಖಿಯಾಗಿ ನಾವು ಬೆಳೆಸಬೇಕಾಗಿದೆ. ಪ್ರೀತಿ ಅನ್ನೋದು ವಿಶಾಲ, ಅದಕ್ಕೆ ಸಂಕುಚಿತ ಕಾಲೇಜ್ ಪ್ರೀತಿ ಅದು ಬೇಡ ನಮಗೆ. ಪ್ರತಿಯೊಂದು ವಸ್ತು ಆಯಿತು, ವ್ಯಕ್ತಿ ಆಯಿತು, ಭಾವನೆಗಳನ್ನು ಗೌರವಿಸುವಂಥ ನೈತಿಕ ಮೌಲ್ಯಗಳ ಬಲವರ್ಧನೆಯನ್ನು ನಾವಿಂದು ನಮ್ಮ ಮಕ್ಕಳಲ್ಲಿ ಕಲಿಸ್ಬೇಕಾಗಿದೆ. ಈ ಒಂದು ಪ್ರೀತಿಯ ಬಗ್ಗೆ ನಾನು ಮಾತಾಡಬೇಕಾದ್ರೆ ಮಾತಿನ ಬಗ್ಗೆ ಪ್ರೀತಿ ಬಂದಿದ್ದರಿಂದ ಆ ಒಂದು ಅವಕಾಶವನ್ನು ಕೊಟ್ಟಿದ್ದು ನನಗೆ ಸ್ಪಾರ್ಕ್ ಅಕಾಡೆಮಿ ವತಿಯಿಂದ. ಹಾಗಾಗಿ ಈ ಸ್ಪಾರ್ಕ್ ಅಕಾಡೆಮಿಗೆ ನಾನು ಧನ್ಯವಾದಗಳನ್ನು ತಿಳಿಸುತ್ತಾ, ಪ್ರೀತಿಯನ್ನು ಪ್ರೀತಿಸೋಣ, ಪ್ರೀತಿಯನ್ನು ಬಳಸೋಣ. ನಾವು ನಮ್ಮನ್ನು ನಾವು ಪ್ರೀತಿಸೋಣ, ನಮ್ಮ ಕುಟುಂಬವನ್ನು ಪ್ರೀತಿಸೋಣ, ನಮ್ಮ ತಂದೆ ತಾಯಿಯರನ್ನು ಪ್ರೀತಿಸೋಣ, ನಮ್ಮ ನೆರೆಹೊರೆಯವರನ್ನು ಪ್ರೀತಿಸೋಣ, ನಮ್ಮ ಸಮಾಜವನ್ನು ಪ್ರೀತಿಸೋಣ, ನಮ್ಮ ದೇಶವನ್ನು ಪ್ರೀತಿಸೋಣ. ಪ್ರೀತಿಯನ್ನು ಉಳಿಸೋಣ, ಬಳಸೋಣ, ಗಳಿಸೋಣ, ಬೆಳೆಸೋಣ ಎಂದು ಹೇಳುತ್ತಾ ಪ್ರೀತಿಪೂರ್ವಕ ನಮಸ್ಕಾರ.